ಸರ್ ಮುಸ್ಲಿಂ ಮೀಸಲಾತಿ ವಿಷಯವಾಗಿ ಕೂಡ ಮಾತಾಡಿ ಸಮಬಾಳು ಅನ್ನುವಂಥದ್ದು ಹುಟ್ಟೇನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಗೊತ್ತೇ ಹೇಳಿದ್ದಾರೆ. ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರು ಇರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಡು ಅನ್ನೋರು ಯಾರೋ ಒಬ್ಬನ MSc ಮಾಡ್ಕೊಳ್ಳಿ, ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ರು ಕ್ರಿಶ್ಚಿಯನ್ಸ್ನ, ಒಂದ್ 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ. ಆಗ ವಿಜೇಂದ್ರಗೆ ಸಮಪಾಳು ಅಂತ ಮಾತಾಡಕ್ಕೆ ಒಂದು ಅವಕಾಶ ಇದೆ. ಈಗೇನು ಕುವೆಂಪುರವರ ಮಾತು, ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದ್ಲಿ ಅವರು. ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜೇಂದರ್ ಅವರು ಓದ್ಲಿ. ಇನ್ನ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವ್ರ ಲೆವೆಲ್ ಅಲ್ಲೇ ಇರ್ಲಿ. ಜೈಶಂಕರ್ ಅವರು ಹೇಳ್ತಾರೆ ಸರ್, ಇದು ಏಕತೆಗೆ ವಿರೋಧವಾಗಿತ್ತು ಅಂತ ಹೇಳಿ ಅವರು ವ್ಯಾಖ್ಯಾನ. ಜೈಶಂಕರ್ ಅಂಬೇಡ್ಕರ್ ಸಂವಿಧಾನಕ್ಕೂ ಕೂಡ ಇದು ತಿಲಾಂಜಲಿ ಕಾಂಗ್ರೆಸ್ ಅನ್ನೋದು ಧಕ್ಕೆ ತರುತ್ತೆ ಅಂತ ಹೇಳಿ. ಈಗ ನೀವ್ ಮಾತು ಕೇಳಲ್ಲ, ಫಸ್ಟ್ ಅವ್ರು ಏನ್ ಹೇಳಿದಾರೆ ಅಂತ ನೋಡ್ಕೋತೀನಿ, ಆಮೇಲೆ ಮಾತಾಡ್ತೀನಿ. 5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ತಾವು ಒಂದು ಸಂಭ್ರಮಾಚರಣೆ ಮಾಡಬೇಕು ಅನ್ನುವಂಥದ್ದು ಒಂದು ತಮ್ಮ ಬೆಂಬಲಿಗರು ಹೇಳ್ತಾ ಇರುವಂತದ್ದು ಸರ್. ಚರ್ಚೆ, ವಿವಿಧ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ಫಸ್ಟ್ ಎಲ್ಲ ಮಂತ್ರಿಗಳಿಗೆ ನಾವು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತರ ಸಭೆ ಮಾಡಿ ಅಂತ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ. ಆ ಕೆಲಸ ಎಲ್ಲ ಮುಗಿಲಿ, ಆಮೇಲೆ ಮಿಕ್ಕಿದೆಲ್ಲ ಯೋಚನೆ ಮಾಡ್ತೀವಿ. ನಮ್ದು 2 ವರ್ಷದ ಒಂದು ಸಂಭ್ರಮ ಅಂತ ಮಾಡಲೇಬೇಕಾಗಿದೆ, ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.